ಸೊ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್. ಸೊ ಇವತ್ತಿನ ವ್ಲಾಗ್ ಏನಂತ ನಿಮಗೆ ಗೊತ್ತಾಗಿರುತ್ತೆ. ಸೊ ತಮ್ನೇಲ್ ನೋಡಿರ್ತೀರ ಅನ್ಕೊತೀನಿ, Q&A ಗಾಯ್ಸ್. ಸೊ 3 days ಬ್ಯಾಕು ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಅಪ್ಲೋಡ್ ಮಾಡಿದ್ದೆ. ಸೊ ನಾನು ಯಾರ್ಯಾರು ಕ್ವಶನ್ ಕೇಳಬೇಕು ಅನ್ಕೊತಾ ಇದ್ದೀರೋ ಅವರು ಕೇಳ್ಬೋದು, ನಾನು ಆನ್ಸರ್ ಮಾಡ್ತೀನಿ ಅಂತ. ಸೊ ತುಂಬ ಜನ ಕ್ವಶನ್ಸ್ ಕೇಳಿದ್ದಾರೆ ಗಾಯ್ಸ್. ಸೊ ಎಲ್ಲರಿಗೂ ಆನ್ಸರ್ ಮಾಡ್ತೀನಿ, ಎಲ್ಲರೂ ಕೇಳಿರೋ ಕ್ವಶನ್ಗೆ. ಸೊ ಲೆಟ್ಸ್ ಗೋ ಗಾಯ್ಸ್. ಸೊ ತುಂಬ ಜನ ತುಂಬ ಕ್ವಶನ್ಸ್ ಕೇಳಿದ್ದಾರೆ ಗೈಸ್, ಎಲ್ಲದಕ್ಕೂ ಒಂದು ಕಡೆಯಿಂದ ಆನ್ಸರ್ ಮಾಡ್ಕೊಂಡು ಹೋಗೋಣ. ಸೊ ಸ್ಟಾರ್ಟ್ ಮಾಡೋಣ ಗೈಸ್. ಸೊ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಫ್ರೆಂಡ್ಸ್ ಫಾರ್ ಎವರ್ 09 ಕಡೆಯಿಂದ ಕ್ವಶನ್ ಕೇಳಿರೋದು. ಬ್ರೋ ನಿಮ್ಮ ಊರು ಯಾವುದು ಅಂತ ಕೇಳಿದ್ದಾರೆ. ಸೊ ನಮ್ಮದು ಕೀಲ್ಕೊಪ್ಪ, ಬಂಗಾರಪೇಟೆ ತಾಲೂಕು, ಕೋಲಾರ ಡಿಸ್ಟಿಕ್ಕು. ಸೊ ನಾವು ಚಿನ್ನದಂಥ ಹುಡುಗರು ಬ್ರೋ, ಚಿನ್ನದಂಥ ಹುಡುಗರು ಗೈಸ್ ನಾವು. ಸೊ ನಮ್ಮದು ಬಂಗಾರಪೇಟೆ ಗೈಸ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಆರ್ಟ್ ವರ್ಕ್ಸ್ 09 ಕಡೆಯಿಂದ ಫೇವ್ರೆಟ್ ಹೀರೋ ಯಾರು ಬ್ರೋ ಇನ್ ತೆಲುಗು ಇಂಡಸ್ಟ್ರಿ ಅಂತ ಕೇಳಿದ್ದಾರೆ. ಸೊ ನನ್ನ ಫೇವ್ರೆಟ್ ಹೀರೋ ಬಂದ್ಬಿಟ್ಟು ಪವನ್ ಕಲ್ಯಾಣ್ ಗೈಸ್. ಸೊ ನನಗೆ ತುಂಬ ಇಷ್ಟ ಗೈಸ್ ಪವನ್ ಕಲ್ಯಾಣ್ ಅಂದರೆ. ಸೊ ಅಂದರೆ ಅವ್ರ ಆ್ಯಕ್ಟಿಂಗು, ಅವ್ರಿಗಿರೋ ಸ್ವ್ಯಾಗು ಎಲ್ಲ ತುಂಬ ಇಷ್ಟ. ಸೊ ನನಗೆ ಪವನ್ ಕಲ್ಯಾಣ್ ಅಂದರೆ ಇಷ್ಟ ಗೈಸ್. ಸೊ ನಿಮ್ಮಲ್ಲಿ ಯಾರು ಈ ವ್ಲಾಗ್ ನೋಡ್ತಾ ಇದ್ದೀರೋ, ಸೊ ಯಾರ್ಯಾರು ಪವನ್ ಕಲ್ಯಾಣ್ ಫ್ಯಾನ್ಸ್ ಇದ್ದೀರೋ ಸೊ ಕಮೆಂಟ್ ಮಾಡಿ ಗೈಸ್, ನೋಡೋಣ ಎಷ್ಟು ಜನ ಪವನ್ ಕಲ್ಯಾಣ್ ಫ್ಯಾನ್ಸು ನನ್ನ ಬ್ಲಾಗ್ ನೋಡ್ತಾ ಇದ್ದಾರೆ ಅಂತ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಗೈಸ್. ಸೊ ನಿಖಿಲ್ ಗಗನ 143 ಅಂತ. ಸೊ ನನ್ನ ಮಚ್ಚನೇ ಗೈಸ್. ಸೊ ಮಾಮಾ ಡಿಡ್ ಯು ಹ್ಯಾವ್ ಎ ಗರ್ಲ್ ಫ್ರೆಂಡ್ ಅಂತ ಕೇಳಿದ್ದಾನೆ. ಸೊ ಆ್ಯಕ್ಚುಲಿ ಗೈಸ್ ತುಂಬ ಜನ ಈ ಕ್ವಶನ್ ಕೇಳಿದ್ದಾರೆ. ಸೊ ಈ ಕ್ವಶನ್ ಎಲ್ಲ ನಾನು ಲಾಸ್ಟಲ್ಲಿ ಆನ್ಸರ್ ಮಾಡ್ತೀನಿ. ಸೊ ತುಂಬ ಜನ ನಿಮ್ಮ ಗರ್ಲ್ ಫ್ರೆಂಡ್ ಇದ್ದಾರಾ ಅಂತ ಕೇಳಿದ್ದಾರೆ. ಸೊ ಈ ಕ್ವಶನ್ಗೆಲ್ಲ ನಾನು ಲಾಸ್ಟಲ್ಲಿ ಆನ್ಸರ್ ಮಾಡ್ತೀನಿ. ಸೊ ಸ್ವಲ್ಪ ಹೊತ್ತು ಒಂದು 5 ಮಿನಿಟ್ಸು ಎಲ್ಲ ಕ್ವಶನ್ಗೆ ಆನ್ಸರ್ ಮಾಡಿಬಿಟ್ಟು ಲಾಸ್ಟಲ್ಲಿ ಕ್ವಶನ್ಗೆ ಆನ್ಸರ್ ಮಾಡೋಣ. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಕೌಶಿಕ್ X0 ಅಂತ ಗೈಸ್. ಸೊ ಕೌಶಿಕ್ ನಾನು ಕೇಳಿರೋ ಕ್ವಶನ್ ಬಂದ್ಬಿಟ್ಟು ಎಲ್ಲ ನಾವು ಮಚ್ಚ ಅಂತ ಕೇಳಿದ್ದಾನೆ. ಸೊ ನೆನ್ಪಾಗು ನನ್ನ ಮಚ್ಚ, ನೀವೆಲ್ಲ ನಾವು. ಸೊ ನಿಮಗೂ ಕೌಶಿಕ್ಗೆ ಫ್ರೆಂಡ್ಶಿಪ್ ಹೆಂಗೆ ಸ್ಟಾರ್ಟ್ ಆಗಿದ್ದಂದರೆ, ಸೊ ನಾನು ಫೈನಲ್ ಇಯರ್ ಇದ್ದಾಗ ಇಂಟರ್ನ್ಶಿಪ್ ಮಾಡೋಕ್ಕಂತ ಒಂದು ಕಂಪ್ನಿಗೆ ಬಂದಿದ್ದೆ ಗೈಸ್. ಸೊ ಅವನು ತೆಲಂಗಾಣ ಒಂದು. ಸೊ ಅವನು ತೆಲಂಗಾಣದಿಂದ ಬಂದಿದ್ದ ಇಂಟರ್ನ್ಶಿಪ್ ಮಾಡೋಕ್ಕೆ. ಸೊ ಅಲ್ಲಿ ಫ್ರೆಂಡ್ ಆಗಿದ್ದು, ತುಂಬ ಒಳ್ಳೆ ಫ್ರೆಂಡು ಗೈಸ್, ತುಂಬ ಒಳ್ಳೆಯವನು. ಸೊ ಒಳ್ಳೆ ಫ್ರೆಂಡ್ ಗೈಸ್, ನೀನು ಬಾಗು ನನ್ನ ಮಚ್ಚ, ನೀವೆಲ್ಲ ನಾವು. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಗೈಸ್. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಧನುಷು, ನನ್ನ ಫ್ರೆಂಡ್ ಅವನು ಕೇಳಿರೋ ಕ್ವಶನ್. ಬಿ ಕನ್ಸಿಸ್ಟೆನ್ಸಿ ಅಂತ ಕೇಳಿದ್ದಾನೆ. ಓಕೆ ಮಚ್ಚ, ಕನ್ಸಿಸ್ಟೆನ್ಸಿಯಾಗಿರ್ತೀನಿ, ಹಿಂಗೆ ಸಪೋರ್ಟ್ ಮಾಡ್ತಾಯಿರ್ರಿ, ಇದೇ ಥರ ಸಪೋರ್ಟ್ ಮಾಡಿರಿ. ಸೊ ಕನ್ಸಿಸ್ಟೆನ್ಸಿಯಾಗಿರ್ತೀನಿ, ಡೈಲಿ ಒಂದು 2 ಇಲ್ಲ 3 ಡೇಸ್ಗಾದರೂ ಒಂದು ವ್ಲಾಗ್ ಬಿಡ್ತೀನಿ. ಸೊ ಥ್ಯಾಂಕ್ ಯು ಮಚ್ಚ. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಮಿಸ್ಟರ್ ಅಜಯ್ ಜಡೇಜಾ ಅಂತ, ನನ್ನ ಫ್ರೆಂಡೇ ಗೈಸ್. ಟೆಲ್ ಅಬೌಟ್ ಮೀನ್ 1 ವರ್ಡ್ ಜಿ ಅಂತ ಕೇಳಿದ್ದಾರೆ. ಸೊ ಅವ್ರ ಬಗ್ಗೆ 1 ವರ್ಡಲ್ಲಿ ಹೇಳ್ಬೇಕಂದ್ರೆ ಗೈಸ್, ಫ್ರೆಂಡ್ಶಿಪ್ಗೆ ತುಂಬ ವ್ಯಾಲ್ಯೂ ಕೊಡ್ತಾರೆ ಗೈಸ್, ತುಂಬ ಅಂದರೆ ತುಂಬ ವ್ಯಾಲ್ಯೂ ಕೊಡ್ತಾರೆ. ಒಳ್ಳೆ ಫ್ರೆಂಡು ಗೈಸ್, ಒಳ್ಳೆ ಫ್ರೆಂಡು. ಸೊ ಅವ್ರ ಬಗ್ಗೆ ಹೇಳೋಕ್ಕೆ ಏನಂದರೆ ಅದೇ ಗೈಸ್, ಫ್ರೆಂಡ್ಶಿಪ್ಗೆ ತುಂಬ ವ್ಯಾಲ್ಯೂ ಕೊಡ್ತಾರೆ, ಒಳ್ಳೆ ಫ್ರೆಂಡು. ಸೊ ನಾನು ಹೋಗೋಗು ಟ್ರೈನಲ್ಲಿ, ಬರೋಗು ಟ್ರೈನಲ್ಲಿ, ಇಬ್ಬರು ಜೊತೇಲಿ ಹೋಗಿ ಜೊತೇಲಿ ಬರೋದು. ಸೊ ಡೈಲಿ ಟ್ರಾವೆಲ್ ಮಾಡ್ತೀರಿ ಅಪ್ ಆ್ಯಂಡ್ ಡೌನು ಕೆಲಸಕ್ಕೆ. ಸೊ ಒಳ್ಳೆ ಫ್ರೆಂಡ್ ಗೈಸ್. ಸೊ ಥ್ಯಾಂಕ್ಸ್ ಜಿ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಗೈಸ್. ಸೊ ಅನ್ನೋನ್ ಲೆಜೆಂಡ್ 13 ಅಂತ, ದರ್ಶನ್ ಅಂತ ಗೈಸ್, ನನ್ನ ಫ್ರೆಂಡೇ. ಅಣ್ಣ ನಿಮ್ಮ ಕಂಟೆಂಟ್ ಕ್ರಿಯೇಷನ್ನ ಮೋಟಿವೇಶನ್ ಏನು ಅಂತ ಕೇಳಿದ್ದಾರೆ. ಸೊ ಅಣ್ಣ ನನ್ನ ಕಂಟೆಂಟ್ ಕ್ರಿಯೇಷನ್ ಮೋಟಿವೇಶನ್ ಏನಂದರೆ, ಸೊ ನನ್ನ ವ್ಲಾಗ್ ಯಾರ್ಯಾರು ನೋಡ್ತಾರೆ ನೋಡು, ಅವ್ರಿಗೆ ಒಂಥರ ಎಂಟರ್ಟೈನ್ಮೆಂಟ್ ಇರಬೇಕು. ಮೀನ್ಸ್ ಯಾವುದೇ ಟೆನ್ಷನಲ್ಲಿರಲಿ ಅವರು ನನ್ನ ವ್ಲಾಗ್ ನೋಡುವಾಗ ಒಂದು ಎಂಟರ್ಟೈನ್ಮೆಂಟಾಗಿ, ಒಂದು ಖುಷಿಯಾಗಿ ನೋಡಬೇಕು ಅನ್ನೋದು ನನ್ನ ಕಂಟೆಂಟ್ ಕ್ರಿಯೇಷನ್ ಮೋಟಿವೇಶನು. ಸೊ ನನಗೆ ನಾನೇ ಮೋಟಿವೇಶನು. ಸೊ ನಾನು ಈ ಥರ ಇಲ್ಲಿ ಎಂಟರ್ಟೈನ್ಮೆಂಟ್ ಕೊಡಬೇಕು. ಸೊ ಈ ಥರ ತೋರಿಸ್ಬೇಕು, ಹೊಸ ಜಾಗ ತೋರಿಸ್ಬೇಕು, ಹೊಸ ಕಂಟೆಂಟ್ ಕ್ರಿಯೇಷನ್ ತೊಗೊಂಡು ಬರಬೇಕು ಅನ್ನೋದೊಂದು ಮೈಂಡ್ ಸೆಟ್ ನಂದು. ಸೊ ನನ್ನ ಕಂಟೆಂಟ್ ಕ್ರಿಯೇಷನ್ಗೆ ನಾನೇ ಮೋಟಿವೇಶನು. ಸೊ ಥ್ಯಾಂಕ್ಸ್ ಅಣ್ಣ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಗೈಸ್. ಸ್ಟೈಲ್ ಗರ್ಲ್ 0126 ಅಣ್ಣ ಯು ಹ್ಯಾವ್ ಎ ಲವರ್. ಎಲ್ಲ ಅದೇ ಕ್ವಶನ್ಸ್ ಇದೆ ಗೈಸ್. ಮತ್ತು ಅಭಿಷೇಕು ನನ್ನ ಮಚ್ಚ, ವೆನ್ ಈಸ್ ಯುವರ್ ಮ್ಯಾರೇಜ್, ಬೇಗ ಮದುವೆ ಊಟ
ಹಾಕ್ಸೋ ಡಾರ್ಲಿಂಗ್, ಮದುವೆಗೆ ಲೀವ್ ಆದರೂ ಹಾಕ್ಬೋದು. ಏನಲ್ಲಿ ಗಾಯ್ಸ್ ನಾನು ತಿರ್ಗಾ ಕೇಳಿದ್ದಾನೆ ಗಾಯ್ಸ್, ತಿರ್ಗಾ ಮ್ಯಾರೇಜ್ ಡೇಟು, ಹೂ ಈಸ್ ಯುವರ್ ಲವರು, ನಿಮ್ಗೆ ಹುಡುಗಿ ಇದಾರ ಅಂತ ತಿರ್ಗಾ ಅದೇ ಕ್ವಶನ್ ಕೇಳಿದಾನ ಅವನು. ಇರು ಮಚ್ಚ, ಒಂದು 5 ನಿಮಿಷ ಆನ್ಸರ್ ಮಾಡ್ತೀನಿ ನಾನು. ಮತ್ತು ಪವನ್ ಟಿ ಸಿ ಅಂತ, ನಿಮ್ಮ ಹುಡುಗಿ ಯಾರು ಬ್ರೋ, ಎಲ್ಲ ಅದೇ ಕ್ವಶನ್ಸ್ ಇದೆ ಗೈಸ್. ಇನ್ಯಾರು ಕೇಳಿದ್ದಾರೆ ಆ ಕ್ವಶನ್ನು, ಮತ್ತು ನಿಖಿಲ್ ಕೇಳಿದ್ದಾನೆ ಆ ಕ್ವಶನ್ನು, ಅವನು ಅಬ್ಬಿ ಕೇಳಿದ್ದಾನೆ. ಸೊ ಓಕೆ ಗೈಸ್, ಸೊ ಆಲ್ಮೋಸ್ಟ್ ಇವಾಗ ನಾನು ಕೇಳಿರೋ ಕ್ವಶನ್ಗಳೆಲ್ಲದರಲ್ಲೂ ನನ್ನ ಜಾಸ್ತಿ ಕೇಳಿರೋ ಕ್ವಶನ್ನೇ ನಿಮ್ಗೆ ಲವರ್ ಇದ್ದಾರಾ ಅಂತ. ಸೊ ಇವಾಗೇನು ಗೈಸ್, ನಂಗೆ ಲವರ್ ಇದ್ದಾರಾ ಇಲ್ಲ ಅನ್ನೋದು ಹೇಳ್ಬೇಕಲ್ಲ ಗೈಸ್. ಸೊ ಹೇಳ್ಬೇಕಂದ್ರೆ ಗೈಸ್, ಸೊ 20K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಲಿ ಗೈಸ್, ಆವಾಗ ಹೇಳ್ತೀನಿ ನಂಗೆ ಲವರ್ ಇದ್ದಾರಾ ಇಲ್ಲ ಅಂತ. ಸೊ ಅದಕ್ಕೆ ಸಹ ಗೈಸ್, ಬೇಗ ಈ ವ್ಲಾಗ್ ನೋಡ್ತಾ ಇರೋರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ ಹೇಳ್ತೀನಿ ಗೈಸ್ ನಂಗೆ ಲವರ್ ಇದ್ದಾರಾ ಇಲ್ಲ ಅನ್ನೋದು. 20K ಸಬ್ಸ್ಕ್ರೈಬರ್ಸ್ ಆಗಿ ಸಕ್ನ ಹೇಳ್ತೀನಿ. ಏನೇ ಒಂದು ಹೇಳೋದಿದ್ರು ನನಗೆ ಇವಾಗ ನಂಗೆ ಲವರ್ ಇದ್ದಾರಾ ಅಂತ ಹೇಳೋದಿದ್ರು ಸಿಂಪಲಾಗಿ ಹೇಳ್ಬಾರ್ದಲ್ಲ ಗೈಸ್, ಅದಕ್ಕೊಂದು ಗ್ರ್ಯಾಂಡ್ ಸೆಲೆಬ್ರೇಷನ್ ಇರಬೇಕು, ಅದಕ್ಕೊಂದು ಇದಿದೆ ಗೈಸ್. ನನ್ನ ಹುಡುಗಿ ಅಂದರೆ ಏನು ತಮಾಷೆನಾ ಗೈಸ್? ನನಗೂ ಇರುತ್ತಲ್ಲ ಗೈಸ್. ಈಗ ಸಿಂಪಲಾಗಿ ಕೇಳಿ ಸಕ್ನ ಇವಾಗ ನಿಂಗೆ ಲವರ್ ಇದ್ದಾರೆ ಅಂದ್ರೆ ಹ್ಞೂ ಅಂದ್ಬಿಟ್ರೆ ಅದು ಹೋಗ್ಬಿಡುತ್ತೆ ಸರ್ಪ್ರೈಸ್. ಮತ್ತೆ ಸಿಗ್ತೀನಿ ಗೈಸ್ ಆದಷ್ಟು ಬೇಗ. ಒಂದು ಸರ್ಪ್ರೈಸ್ ಇದೆ, ಒಂದು ಸರ್ಪ್ರೈಸ್ ಜಾಗಗೆ ನಿಮ್ಮನ್ನು ಒಂದು ಒಳ್ಳೆ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನು ಅಷ್ಟೇ ಗಾಯ್ಸ್. ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಾನು ಯಾವಾಗ ವಿಡಿಯೋ ಪೋಸ್ಟ್ ಮಾಡ್ತೀನೋ ಅವಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಅಷ್ಟೇ ಗಾಯ್ಸ್, ಸೊ ಮತ್ತೆ ಸಿಗ್ತೀನಿ ಆದಷ್ಟು ಬೇಗ. ಸೊ ನಿಮ್ಮನ್ನೊಂದು ಬ್ಯೂಟಿಫುಲ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ಆ ವ್ಲಾಗ್ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಯಾರ್ಯಾರು ಕ್ವಶನ್ ಕೇಳಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು. ಸೊ ನೆನಪಾಯ್ತಲ್ಲ ಗೈಸ್, ನನಗೆ ಲವರ್ ಇದ್ದಾರಾ ಇಲ್ಲ ಅಂತ ಗೊತ್ತಾಗಬೇಕಂದ್ರೆ 20K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿ, ನಾನು ಅವಾಗ ಹೇಳ್ತೀನಿ ನಂಗೆ ಲವರ್ ಇದ್ದಾರಾ ಇಲ್ಲ ಅಂತ. ಓಕೆ ಗೈಸ್, ಥ್ಯಾಂಕ್ ಯು, ಬಾಯ್ ಗೈಸ್.